Hi all, this is Deepika Manjunath. Welcome back to my YouTube channel. I have been isolated in ಅಮ್ಮ ಮನೆ ಸೊ ಬಿಕಾಸ್ ಆಫ್ ಬಾಣಿತನ ಸೊ ಎಲ್ಲೂ ರೆಡಿ ಆಗುವಂಥ ನೆಸೆಸಿಟಿ ಇಲ್ಲ ಏನೋ ಸೊ ದಿಸ್ ಇಸ್ ಮೈ ಹಸ್ಬೆಂಡ್ ಟಿ ಶರ್ಟ್ ಸೊ ನಾನು ಯಾವಾಗಲೂ ಮನೇಲಿದ್ದರೆ ಹಸ್ಬೆಂಡ್ ಟಿ ಶರ್ಟಲ್ಲೇ ಇರ್ತೀನಿ ಆ್ಯಂಡ್ ಪಾಪು ಮಲಗಿದ್ದಾನೆ ಆ್ಯಂಡ್ ಓನ್ಲಿ 2 hours ಆರ್ 1 hour ನಂಗೆ ಟೈಮ್ ಸಿಗುತ್ತೆ ನನಗೋಸ್ಕರ ಪ್ಯಾಂಪರಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಏನೆಲ್ಲ ಪ್ಯಾಂಪರಿಂಗ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಶೇರ್ ಸಮಥಿಂಗ್ ವಿತ್ ಯು ಸೊ ನಾನು ಆ್ಯಕ್ಚುಲಿ ಮೇಬ್ಲಿನಿಂದ ಒಂದು ಲಿಪ್ ಶೇಡ್ ತರಿಸಿದ್ದೆ ಸೊ ಅದು ತುಂಬ ಇಷ್ಟ ಆಗಿತ್ತು ಸೊ ನೆನ್ನೆ ನೈಟ್ ನನಗೆ ಒಂಚೂರು ನಿದ್ದೆ ಬರಲಿಲ್ಲ ಸೊ ಏನಾದರೂ ಮಾಡಬೇಕಲ್ವಾ ಸೊ ಹಾಗಾಗಿ ನಾನು ಸ್ಕ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಫೋನು ಸೊ ಶಾಪ್ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ನೆನ್ನೆ ನೈಟ್ ನಾನು ಆರ್ಡರ್ ಹಾಕಿದ್ದು ಓಕೆ ಒಂದು ಲಿಪ್ ಶೇಡ್ ಸೊ ಅದು ಮಾರ್ನಿಂಗೇ ಬಂದಿದೆ ಸೊ ಮೇಬ್ಲಿನ್ ಅವರ ಈ ಶೇಡ್ ನಾನು ಆಲ್ರೆಡಿ ತರಿಸಿದೆ ಇದು ನಾನು ಅಷ್ಟೊಂದು ಮೇಕಪ್ ಆಗುವಂಥ ಹುಡುಗಿ ಏನಲ್ಲ ಆ್ಯಂಡ್ ಮೇಕಪ್ ಬಗ್ಗೆ ನನಗೇನು ಅಷ್ಟೊಂದು ನಾಲೆಜ್ ಇಲ್ಲ ಈ ಶೇಡ್ ನನಗೆ ಇಷ್ಟ ಆಯಿತು ಆ್ಯಂಡ್ ದ ಕ್ವಾಲಿಟಿ ನಂಗೆ ಏನು ಗೊತ್ತಾ ಇದು ಲಿಪ್ಸ್ ಏನೇ ಅಪ್ಲೈ ಮಾಡಿದ್ರು ಲಿಪ್ಸ್ ಚಿಪ್ 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 ಆಗಿಬಿಡುತ್ತೆ ಸೊ ನನಗೆ ತುಂಬ ಏನು ಆ ಥರ ಚಿಪ್ ಚಿಪ್ ಬಂದಿಲ್ಲ ಅನದರ್ ಒನ್ ಶೇಡ್ ನನಗೆ ದಾವಣಗೆರೆನಲ್ಲೂ ಇಷ್ಟು ಫಾಸ್ಟ್ ಡೆಲಿವರಿ ಇದೆ ಅಂತ ಗೊತ್ತಿರಲಿಲ್ಲ ಸೊ ಮೆಸ್ಮರೈಸ್ ಸೊ ದಿಸ್ ಇಸ್ ದ ಶೇಡ್ ಓಕೆ ದಿಸ್ ದ ರೆಡ್ ಶೇಡ್ ಓಕೆನಾ ಈ ಶೇಡ್ ತರಿಸಿದ್ದೀನಿ ಸೊ ಏನಂದರೆ ನಾನು ಒಂದು ವೀಡಿಯೋನಲ್ಲಿ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಸೊ ನಮ್ಮ ಸ್ಪಾಟ್ಸ್ ಅಲ್ಲಿ ಇಲ್ಲಿ ಸ್ಪಾಟ್ಸ್ ಇದ್ದರೆ ಅದೆಲ್ಲ ಲೈಕ್ ಅಷ್ಟೊಂದು ಹೈಲೈಟ್ ಆಗೋಲ್ಲ ರೆಡ್ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಸೊ ಹಾಗಾಗಿ ನಂಗೆ ರೆಡ್ ಲಿಪ್ಸ್ಟಿಕ್ ಅಂದರೆ ಇಷ್ಟ ಸೊ ಅದಕ್ಕೋಸ್ಕರ ಇದು ಒಂದು ಶೇಡ್ ಮೇಬ್ಲಿನ್ ಇವಾಗ ಸದ್ಯಕ್ಕೆ ನನಗೆ ಇದೆರಡೇ ಲಿಪ್ಸ್ಟಿಕ್ ನನ್ನ ಹತ್ರ ಕಲೆಕ್ಷನ್ಸ್ ಅಂತ ಇರೋದಾದರೆ ದಿಸ್ ಈಸ್ ಮೇಬ್ಲಿನ್ ಅವರ 2 ಶೇಡ್ ನನ್ನ ಹತ್ರ ಇದೆ ಅಷ್ಟೇ ಸೊ ಯಾ ಸೊ ನಾನು ಹೆಡ್ಗೆ ಆಯಿಲ್ ಹಾಕಬೇಕು ಆ್ಯಂಡ್ ಲೆಗ್ ಸೋಪ್ ಮಾಡ್ಕೋಬೇಕು ಹಾಟ್ ವಾಟರಲ್ಲಿ ಆ್ಯಂಡ್ ನಾನು ಸ್ಪಾ ಸಾಕ್ಸ್ ಹಾಕ್ಕೋಬೇಕು ಗೆಟ್ ಥ್ರೂ ದ ಪ್ರಾಸೆಸ್ ಓಕೆ ಸೊ ನಾನು ಚಿಕ್ಕವರಿದ್ದಾಗಿಂದನೂ ಯೂಸ್ ಮಾಡೋದು ಪ್ಯಾರಾಚೂಟ್ ಕೊಕೊನೆಟ್ ಆಯಿಲನ್ನೇ ಸೊ ಪ್ಯಾರಾಚೂಟ್ ಆಯಿಲ್ನ ಎಣ್ಣೆ ಕಾಯಿಸೋದಕ್ಕಂತಲೇ ಒಂದು ಬಟ್ಲು ಎತ್ತಿಟ್ಟಿದ್ದಾರೆ ಅಮ್ಮ ಸೊ ಅದೇ ಬಟ್ಲಲ್ಲಿ ಪ್ಯಾರಾಚೂಟ್ ಆಯಿಲ್ನ ಹಾಕ್ಕೊಂಬಿಟ್ಟು ಮತ್ತು ಮೆಂತ್ಯಕಾಳು ಮತ್ತು ಕರಿಬೇವು ಸೊಪ್ಪನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡು ಇದನ್ನು ಕಾಯಿಸ್ಕೊಂಡು ತಲೆಗೆ ಅಪ್ಲೈ ಮಾಡ್ತೀನಿ ರೀಸೆಂಟಾಗಿ ನನಗೆ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಪಾಪು ಇವಾಗ ಆಲ್ರೆಡಿ 3 ಮಂತ್ಸ್ ಕಂಪ್ಲೀಟ್ ಮಾಡಿ 4th ಮಂತಲ್ಲಿದ್ದಾನೆ ಸೊ ಹಾಗಾಗಿ ಹಾರ್ಮೋನ್ಸ್ ಎಲ್ಲ ಡ್ರಾಪ್ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಹೇರ್ ಫಾಲ್ ಆಗೋದು ಸಹಜ ಸೊ ಸ್ವಲ್ಪ ಕೇರ್ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬಾರ್ದು ತಲೆ ಕೆಡ್ಸ್ಕೊಂಡು ಇನ್ನೊಂದು ಸ್ವಲ್ಪ ಕೂದಲನ್ನ ಉದುರಿಸ್ಕೋಬಾರ್ದು ಸೊ ಇದು ಎಣ್ಣೆಗೆ ಬಂದುಬಿಟ್ಟು ನಂಗೆ ಕಡಿಮೆ ಎಣ್ಣೆ ಎಲ್ಲ ಆಗೋಲ್ಲ ಸ್ವಲ್ಪ ಜಾಸ್ತಿನೇ ನೆತ್ತಿಗೆಲ್ಲ ಜಾಸ್ತಿನೇ ಹಾಕ್ಕೊತೀನಿ ಸೊ ಹಾಗಾಗಿ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊತಾ ಇದ್ದೀನಿ ಯೂಶ್ವಲಿ ಎಣ್ಣೆನ ವಾಟರ್ ವಾರ್ಮ್ ಅಪ್ ಮಾಡಿಬಿಟ್ಟು ಅದರಲ್ಲಿ ಇಟ್ಕೊಂಡು ಕಾಯಿಸಿದ್ರೆ ಚೆನ್ನಾಗೆ ಬಟ್ ನನಗಿವಾಗ ಅಷ್ಟೊಂದೆಲ್ಲ ಟೈಮ್ ಇಲ್ವಲ್ಲ ಹಾಗಾಗಿ ಡೈರೆಕ್ಟಾಗೇ ಕಾಯಿಸ್ಕೊತಾ ಇದ್ದೀನಿ ಎಣ್ಣೆನ ನಿಮಗೆ ಏನಾದರೂ ಟೈಮ್ ಇದ್ದರೆ ಇಫ್ ಯು ಆರ್ ಕಂಫರ್ಟಬಲ್ ಆದಷ್ಟು ಎಣ್ಣೆನ ಬಿಸಿನೀರಲ್ಲಿ ಕಾಯಿಸ್ಕೊಳ್ಳಿ ಹಾಗೆ ಅಮ್ಮ ಪೂಜೆ ಮಾಡ್ತಾಯಿದ್ರು ಸೊ ಇವಾಗ ನಾನೇ ಅಪ್ಲೈ ಮಾಡ್ಕೋಬೇಕು ಎಣ್ಣೆನ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ಬಟ್ ದ್ಯಾಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಅದೇ ಥರ ನಂಗೆ ಉದುರುತ್ತಿದೆ ಇವಾಗ ರೀಸೆಂಟಾಗಿ ಐ ಥಿಂಕ್ 1 ವೀಕಿಂದ ಈ ಥರ ಆಗ್ತಿದೆ ಅಂತಲೇ ಹೇಳ್ಬೋದು ದಟ್ಸ್ ಓಕೆ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಎಲ್ಲ ಇರುತ್ತಲ್ವ ಸೊ ಹಾಗಾಗಿ ಆಗುತ್ತೆ ಅಗೇನ್ ನಂದು ರೊಟೀನ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಅಫ್ಕೋರ್ಸ್ ಚೆನ್ನಾಗಿ ಬೆಳೆಯುತ್ತೆ ಸೊ ನನ್ನ ಹಿಂಡಿ ಎಲ್ಲ ಕ್ರ್ಯಾಕ್ ಆಗಿರೋದ್ರಿಂದ ಒಡೆದೋಗಿದ್ದರಿಂದ ಲೈಕ್ ಐ ಥಿಂಕ್ ವಿಂಟರ್ ಸೀಸನಿಂದಲೇ ಹೊಡೆಯೋದಕ್ಕೆ ಸ್ಟಾರ್ಟ್ ಆಯಿತು ಓಕೆ ಸ್ಪಾ ಸಾಕ್ಸ್ ಅಂತ ಅಮೆಝಾನಿಂದ ತರಿಸ್ದೆ ನಾನು ಆ್ಯಕ್ಚುಲಿ ಒಳಗಡೆ ಜೆಲ್ಲಿ ಇರುತ್ತೆ ಓಕೆ ಸೊ ಒಳಗಡೆ ಜೆಲ್ಲಿ ಟೈಪ್ ಇರುತ್ತೆ ಸೊ ಹೊರಗಡೆ ಈ ಥರ ಸಾಕ್ಸ್ ಥರ ಇರುತ್ತೆ ಆ್ಯಕ್ಚುಲಿ ಪಿಂಕ್ ಕಲರ್ ಅಂದ್ಕೊಂಡೆ ನನಗೆ ಇದು ಗ್ರೇ ಕಲರ್ ಸಿಕ್ತು ನನಗೆ ಐ ಡೋಂಟ್ ನೋ ಮೋಸ್ಟ್ ಆಫ್
ಗ್ರೇ ಕಲರ್ಸೇ ನನ್ನ ಹತ್ರ ಇರೋದು ಜಾಸ್ತಿ. ಅದು ಹೇಗಂತ ಗೊತ್ತಿಲ್ಲ, ಗ್ರೇ ಕಲರ್ಸೇ ಜಾಸ್ತಿ ಇರುತ್ತೆ ನನ್ನ ಹತ್ರ. ಬಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ಆಗಿರ್ಬೋದು, ಅಥವಾ ಎಣ್ಣೆ ಹಚ್ಕೊಳ್ಳುವಾಗ ಎಣ್ಣೆ ಅಪ್ಲೈ ಮಾಡ್ತೀನಿ. ಏನಾದರೂ ಒಂದು ಅಪ್ಲೈ ಮಾಡಿಬಿಟ್ಟು ಈ ಸಾಕ್ಸ್ನ ನಾನು ಹಾಕ್ಕೊಳ್ತೀನಿ. ಸೊ ಆಲ್ಮೋಸ್ಟ್ 90% ಹೀಲ್ ಆಗಿದೆ ನಂದು. ಇನ್ನು ಲೈಕ್ 10% ಇದೆ, ಬಟ್ ಸಾಫ್ಟ್ ಆಗಿದೆ. ಓಕೆ, ಮುಂಚೆ ತುಂಬ ರಫ್ ಆಗಿಬಿಟ್ಟಿತ್ತು. ಸೊ ಮನೇಲಿದ್ದರೂ ಕೂಡ ಆ ಥರ ರಫ್ ಆಗಿತ್ತು. ಸೊ ಇವಾಗ ಸಾಫ್ಟ್ ಆಗಿದೆ ನನ್ನ ಹೀಲ್ಸು. ಸೊ ಇದು ಬೇಕಿದ್ದರೆ ಅಮೆಝಾನ್ ಲಿಂಕ್ ಕಳಿಸ್ತೀನಿ. ಸೊ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಇದು ಜಸ್ಟ್ ಏನಿಲ್ಲ, 200 ರುಪೀಸ್ಗೂ ಸಿಗುತ್ತೆ ಆ್ಯಂಡ್ 300 ರುಪೀಸ್ಗೂ ಸಿಗುತ್ತೆ. ಸೊ ಯಾ, ಇದಾದಮೇಲೆ ನಾನು ಆ್ಯಕ್ಚುಲಿ ಏನು ಲೆಗ್ ಸೋಪ್ ಮಾಡಿ ನಾನು ಲೆಗ್ ಸ್ವಲ್ಪ ಪ್ಯಾಂಪರಿಂಗ್ ಮಾಡ್ಕೋಬೇಕಂತ ಇದ್ದೆ, ಬಿಸಿನೀರಲ್ಲಿ ಸೋಪ್ ಮಾಡಿಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಮಗ ಆಲ್ರೆಡಿ ಎದ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಅವನನ್ನು ಸಮಾಧಾನ ಮಾಡಬೇಕು. ಸೊ ಯಾ, ನಾಳೆ ಯಾವಾಗಾದ್ರೂ ಟೈಮ್ ಸಿಕ್ಕರೆ ನಾನು ಮಾಡ್ಕೊತೀನಿ. ಸೊ ಯಾ, ನಾನು ಇನ್ನೊಂದು ವಿಷಯ ಹೇಳಬೇಕು. ನನ್ನ ಸ್ಕಿನ್ನಿಗೆ ಆ್ಯಕ್ಚುಲಿ ನಾನು ಸೋಪ್ ಯೂಸ್ ಮಾಡ್ತಾ ಇಲ್ಲ. ಮಾರ್ನಿಂಗ್ ಎದ್ದಿದ ತಕ್ಷಣ ಆಯಿಲ್ ಕೂಲಿಂಗ್ ಮಾಡ್ತಾ ನಾನು ಆಯಿಲ್ ಮಸಾಜ್ ಮಾಡ್ತೀನಿ. ಸೊ ವಿತಿನ್ 9 o'clock ಒಳಗಡೆ ಯೋಗ ಮಾಡಿ ಆದಮೇಲೆ ಆಯಿತು, ನಾನು ಒಟ್ಟಾರೆ ಆಯಿಲ್ ಕೂಲಿಂಗ್ ಮಾಡ್ತಾ ಆಯಿಲ್ ಮಸಾಜ್ ಮಾಡ್ತೀನಿ. ಸೊ ಐ ವಿಲ್ ಯೂಸ್ ಫಾರ್ ಫೇಸ್ ಆ್ಯಂಡ್ ಆಲ್, ಐ ವಿಲ್ ಯೂಸ್ ದಿಸ್ ಫೇಶಿಯಲ್ ರೋಲರ್ಸು. ಸೊ ನನಗೆ ಸ್ಕಿನ್ ಟೈಟ್ನೆಸ್ಸಿಗಾಗಿರ್ಬೋದು ಅಥವಾ ರಿಂಕಲ್ಸ್ ಫ್ರೀ ಆಗೋದಕ್ಕಾಗಿರ್ಬೋದು ಹೆಲ್ಪ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಸೋಪ್ ಯೂಸ್ ಮಾಡ್ತಾಯಿಲ್ಲ, ಕಡಲೆ ಹಿಟ್ಟಿಗೆ ಈ 2 ಪೌಡರ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ನೀಮ್ ಪೌಡರ್ ಆಗಿರ್ಬೋದು ಅಥವಾ ಇದು ಸ್ಯಾಂಡಲ್ ಪೌಡರ್ಸ್ ಆಗಿರ್ಬೋದು, ಇದನ್ನೆರಡು ಮಿಕ್ಸ್ ಮಾಡ್ಕೊತೀನಿ. ಐ ಡೋಂಟ್ ನೋ ಹೌ ಮಚ್ ಪ್ಯೂರ್ ಇಟ್ ಈಸ್, ಬಟ್ ಎನಿಹೌ ನನಗಂತೂ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ಸೊ ಇದನ್ನು ಕಡಲೆ ಹಿಟ್ಟಿಗೆ ನಾನು ಇದೆರಡನ್ನು ಮಿಕ್ಸ್ ಮಾಡ್ಕೊತೀನಿ. ಸೋಪ್ ರೇರಾಗಿ ಯೂಸ್ ಮಾಡ್ತೀನಿ. ದೆನ್ ನಾನು 2 days ಆರ್ 3 daysಗೆ ಒನ್ಸು ಎನಿಹೌ ತಲೆ ಸ್ನಾನ ಮಾಡ್ತೀನಿ ಅಲ್ವಾ. ಸೊ ಆ ಶಾಂಪೂನಲ್ಲೇ ವಾಶ್ ಔಟ್ ಆಗಿಬಿಡುತ್ತೆ. ಅಫ್ಕೋರ್ಸ್ ನನಗೆ ಕೆಲವೊಂದು ಪಿಂಪಲ್ಸ್ ಬರ್ತಾ ಇದೆ, ಹೋಗ್ತಾ ಇದೆ, ಬಟ್ ಬೆಟರ್ ಆಗಿದೆ ಸ್ಕಿನ್. ಸೊ ಬ್ರೈಟ್ನೆಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ಸ್ ಆಗಿರ್ಬೋದು, ನೆಕ್ ಹತ್ರ ಎಲ್ಲ ಪಿಗ್ಮೆಂಟೇಷನ್ಸ್ ಜಾಸ್ತಿನೇ ಇತ್ತು ನನಗೆ. ಓಕೆನಾ, ನೆಕ್ ಹತ್ರ ಆಗಿರ್ಬೋದು, ಅಂಡರ್ ಆರ್ಮ್ಸ್ ಆಗಿರ್ಬೋದು, ಅಥವಾ ನೀಸ್ ಆಗಿರ್ಬೋದು, ಅಥವಾ ಕಾಲಲ್ಲಿ ಪಕ್ಕ ಹ್ಯಾಂಕಲ್ ಅಕ್ಕಪಕ್ಕದಲ್ಲೇ ಆಗಿರ್ಬೋದು, ನನಗೆ ಜಾಸ್ತಿ ಪಿಗ್ಮೆಂಟೇಷನ್ಸ್ ಬಂದಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಅದೆಲ್ಲ ಇವಾಗ ಹೋಗ್ತಾ ಇದೆ. ಐ ಡೋಂಟ್ ನೋ ವೆದರ್ ಫಾರ್ ಪೌಡರ್ಸ್ ಯೂಸ್ ಮಾಡ್ತಾ ಇರೋದ್ರಿಂದನೋ ಅಥವಾ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಕ್ಯೂರ್ ಆಗ್ತಾ ಇದೆನೋ ನನಗೆ ಗೊತ್ತಿಲ್ಲ. ಬಟ್ ಯಾ, ನಾನಿವಾಗ ಫೈನ್ ಟ್ಯೂನ್ ಆಗ್ತಾಯಿದ್ದೀನಿ. ಆ್ಯಂಡ್ ಸ್ಟಿಲ್ ಹ್ಯಾಂಗಿಂಗ್ ಟಮ್ಮಿ ಇದೆ. ಸೊ ಅದು ಕೂಡ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಬೆಟರ್ ಆಗ್ತಿದೆ. ಸೊ ಓವರಾಲ್ ನೋಡಿದರೆ ಬೆಟರ್ ಆಗ್ತಿದೆ. ಬಟ್ ಹೇರ್ ಫಾಲ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ. ಈ ಕೆಲವೊಂದು ಸ್ವಲ್ಪ 1 ವೀಕಿಂದ ಅನಿಸುತ್ತೆ ಹೇರ್ ಫಾಲ್ ನನಗೆ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಎನಿಹೌ ಸ್ವಲ್ಪ ಹಾರ್ಮೋನಲ್ ಇಶ್ಯೂಸಿಂದ ಆಗುತ್ತೆ, ಮತ್ತೆ ಬೆಟರ್ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಈ ಕಡಲೆ ಹಿಟ್ಟಿಗೆ ನಾನು ದಿಸ್ ಒನ್ ಆ್ಯಂಡ್ ದಿಸ್ ಒನ್ ನೀಮ್ ಆ್ಯಂಡ್ ಸ್ಯಾಂಡಲ್ವುಡ್ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಸೊ ಇಟ್ ಲುಕ್ಸ್ ಲೈಕ್ ದಿಸ್. ಸೊ ಕೆಳಗಡೆ ಕಡಲೆ ಹಿಟ್ಟು, ಮೇಲ್ಗಡೆ ನೀಮ್ ಪೌಡರ್ ಆ್ಯಂಡ್ ವಾಟ್ಸ್ ದ್ಯಾಟ್ ಸ್ಯಾಂಡಲ್ವುಡ್ ಪೌಡರ್. ಓಕೆ, ಸೊ ದಟ್ಸ್ ಆಲ್ ಗೈಸ್. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಸೊ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ಪ್ಯಾಂಪರ್ ಡೇ ಆಗಿ. ಬಿಕಾಸ್ ನನ್ನ ಮಗ ಆಲ್ರೆಡಿ ಎದ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಅವನ ಜೊತೆ ಆಟ ಆಡಬೇಕು ಸ್ವಲ್ಪ. ಸೊ ಇದಿಷ್ಟು ನನ್ನ ಪ್ಯಾಂಪರ್ ಡೇ ಆಗಿತ್ತು. ಸೊ ನಿಮ್ಮ ಪ್ಯಾಂಪರಿಂಗ್ ಡೇ ಹೇಗಿರುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.